ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಈಗಾಗಲೇ ಎಕ್ಸಾಕ್ಟ್ 6:30 ಆಗಿದೆ. ಡೈಲಿ 5 o'clock ಎದ್ದೇಳ್ತಿದ್ದೆ. ಇವತ್ತು ಸಂಡೇ ಅಂತೇಳಿ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಹಾಗಾಗಿ ಎದ್ದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟಿಫನ್ ಆ್ಯಸ್ ಯೂಶ್ವಲ್ ಡೈಲಿ ರೊಟೀನೇ ಆಗಲೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವತ್ತು ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತ ಈ ಥರ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಒಂದು 2 ಟೊಮೊಟೊ, ಲೆಮನ್ ತೊಗೋಬೇಕು. ನೋಡಿ, ಲೆಮನ್ ಸಹ ತೊಗೊಂಡಿದ್ದೀನಿ. ಇದಕ್ಕೆ ಅವಲಕ್ಕಿ ಒಗ್ಗರಣೆಗೆ ಹುಣಸೆ ರಸ ಹಾಕೋದು ಬೇಡ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಲೆಮನ್ ಹಾಕಿ ಮಾಡಿದ್ರೇ ಚೆನ್ನಾಗಿ ಅನಿಸೋದು. ಮಂಡಾಳ ಒಗ್ಗರಣೆಗೆ ಹುಣಸೆ ರಸ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಅವಲಕ್ಕಿ ಒಗ್ಗರಣೆಗೆ ಮಾತ್ರ ಈ ಥರ ಲೆಮನ್ ಯೂಸ್ ಮಾಡಿನೇ ಮಾಡಬೇಕು. ಹಾಗಾಗಿ ಬೆಳಗ್ಗೆನೇ ಲೇಟಾಗಿ ಎದ್ಬಿಟ್ಟಿದ್ದೀನಲ್ಲ ಅಂಥೇಳಿ ಇದನ್ನೇ ಚಾಯ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈಗ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಹೇಗೆ ಮಾಡ್ತೀನಿ ಅಂತ ನೋಡೋಣ. ನೋಡಿ, ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಫಸ್ಟಿಗೆ ಒಗ್ಗರಣೆಗೆ ಏನು ಹಾಕಬೇಕು ಅದನ್ನ ಹಾಕೋತೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಇಷ್ಟನ್ನು ಹಾಕೋತೀನಿ. ಜೀರಿಗೆ ಹಾಕೋತಿದ್ದೀನಿ. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಶೇಂಗಾನೇ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಮಧ್ಯ ಸಿಗುತ್ತಲ್ವ, ಹಾಗಾಗಿ ಶೇಂಗಾ ಹಾಕೊಂಡಿದ್ದೀನಿ. ನೋಡಿ, ಎಷ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅವಲಕ್ಕಿ ಒಗ್ಗರಣೆಗೆ ಭಾಳ ಟೇಸ್ಟಾಗಿರುತ್ತೆ ಇದು. ನನಗಂತೂ ತುಂಬ ಇಷ್ಟ. ಮಂಡಾಳ ಒಗ್ಗರಣೆ ಲೈಕ್ ಆಗಲ್ಲ, ಇದು ಅವಲಕ್ಕಿ ಒಗ್ಗರಣೆ ಭಾಳನೇ ಇಷ್ಟ. ಹಾಗಾಗಿ ಸ್ವಲ್ಪ ಇದನ್ನೇ ಮಾಡ್ತಿರ್ತೀನಿ. ಆಗಾಗ ಸಂಡೇ ಮಾತ್ರ ಇದನ್ನೇ ಮಾಡೋದು. ಟೈಮ್ ಲೇಟಾಗಿ ಬರೋದಿರ್ತೀನಿ, ಟೈಮ್ ಇರಲ್ಲ ಅಂತ ಇದನ್ನೇ ಮಾಡ್ತಿರ್ತೀನಿ. ನೋಡಿ, ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಹಂಗೇನೆ ಈರುಳ್ಳಿ ಹಾಕೊಂಡ್ಬಿಡ್ತೀನಿ. ನೋಡಿ, ಕರಿಬೇವು ಸಹನೂ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಈ ಥರ ಫ್ರೈ ಮಾಡಿಕೊಂಡು ಅಷ್ಟೊತ್ತಿಗೆ ಟೊಮೊಟೊನ ಕಟ್ ಮಾಡಿ ಇಟ್ಕೊತೀನಿ. ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು ಇದು ಬೇಯೋದ್ರಲ್ಲಿ ಅದು ಕಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ಅರಿಶಿಣ ಪುಡಿ, ಉಪ್ಪು ಹಾಕ್ಕೋಬೇಕು. ಅಷ್ಟರಲ್ಲಿ ಕಟ್ ಮಾಡ್ಕೊತೀನಿ ಟೊಮೊಟೊನ. ನೋಡಿ, ಆನಿಯನ್ ಫ್ರೈ ಆಗಿತ್ತು. ಈಗ ಟೊಮೊಟೊ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಇದು ಸ್ವಲ್ಪ ಸ್ಮೂತ್ ಆಗೋವರೆಗೂ ಬೇಯಿಸ್ಬೇಕು. ಅದಕ್ಕೆ ಈಗ ಅರಿಶಿಣ ಪುಡಿ, ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಕಲರ್ ಬೇಕಲ್ವ, ಸ್ವಲ್ಪ ಅರಿಶಿಣ ಪುಡಿ ಜಾಸ್ತಿನೇ ಹಾಕ್ಕೊತೀನಿ ಮತ್ತು ಉಪ್ಪು. ಈಗ ಟೊಮೊಟೊ ಎಲ್ಲ ನೀಟಾಗಿ ಸ್ಮೂತ್ ಆಗ್ತವೆ. ನೋಡಿ, ಈಗೇನೆ ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ. ಲಾಸ್ಟಿಗೆ ಗಾರ್ನಿಷ್ಗೆ ಹಾಕೋತಾರೆ, ನಂಗೆ ಅದು ಇಷ್ಟ ಆಗೋಲ್ಲ. ಹೀಗೆ ಹಾಕ್ಕೊಂಡು ಸ್ವಲ್ಪ ಬೇಯಿಸಿದ್ರೇ ಇಷ್ಟ ಆಗೋದು. ಹಸಿ ಇದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ. ನಾನು ಮಾತ್ರ ಬೇಯಬೇಕಾದ್ರೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ. ಲಾಸ್ಟ್ ಹಾಕ್ಕೊಂಡ್ರೆ ಅದು ಮಧ್ಯೆ ಹಸಿ ಥರ ಸಿಕ್ಕರೆ ನನಗೆ ಸ್ವಲ್ಪನೂ ಇಷ್ಟ ಆಗೋಲ್ಲ. ಹಾಗಾಗಿ ಈಗಲೇ ಹಾಕ್ಕೊಂಬಿಟ್ಟು ನೋಡಿ ಇದನ್ನು ಸಹ ಬೇಯಿಸ್ಕೊಂಡ್ಬಿಡ್ತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಬೇಯಬೇಕು, ಅದು ಚೆನ್ನಾಗಿ ಬೇಯಬೇಕು. ಆಮೇಲೆ ಲಾಸ್ಟ್ಗೆ ಲೆಮನ್ ಹಾಕಿ ಇಷ್ಟನ್ನು ಹಾಕೋತೀನಿ. ಇಷ್ಟು ಲೆಮನ್ ಹಾಕಿ ಆಯಿತು, ಮಿಕ್ಸ್ ಮಾಡಿಟ್ಬಿಟ್ರೆ ಆಯಿತು. ಅವಲಕ್ಕಿ ಎಲ್ಲ ನೆನೆಸ್ಕೊಂಡು ಸ್ವಲ್ಪ ಪುಟಾಣಿ ಪುಡಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಮುಗ್ದೈತೆ, ಒಗ್ಗರಣೆ ರೆಡಿ ಆಗುತ್ತೆ. ನೋಡಿ, ಸ್ವಲ್ಪ ಕೂಡ ಮಳೆ ಇಲ್ಲನೇ ಇಲ್ಲ. ಮಳೆಗಾಲ ಇದು, ಆದರೂ ಮಳೆ ಸ್ವಲ್ಪನೂ ಇಲ್ಲ. ಬೇಸಿಗೆ ಬಿಸಿಲು ಥರ ಬೆಳಗ್ಗೆನೇ ಬಿಸಿಲು ಬಿದ್ದಿದೆ ಆಗಲೇ. ನೋಡಿ, ಎಷ್ಟೊಂದು ಬಿಸಿಲಿದೆ. ಆಲ್ರೆಡಿ 7 o'clock ಇನ್ನೂ ಆಗಿಲ್ಲ. ನೋಡಿ, ಆಗಲೇ ಇಷ್ಟೊಂದು ಬಿಸಿಲಿದೆ. ಒಂದು ಸ್ವಲ್ಪ ಕೂಡ ಮಳೆ ಬಂದೇ ಇಲ್ಲ ಇಲ್ಲಿ.
ನೋಡಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಬೀಜನೂ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದು ಹಾಕಿದೆ ನೋಡಿ, ಥರ ನೀಟಾಗಿ ಎಲ್ಲನೂ ಬಂದುಬಿಟ್ಟಿದೆ. ಇದಕ್ಕೆ ಸ್ವಲ್ಪ ಅದಷ್ಟು ಲೆಮನ್ ಹಾಕಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿಬಿಡ್ತೀನಿ. ನೋಡಿ ಲೆಮನ್ ಹಾಕೋತೀನಿ. ನೋಡಿ ಅಷ್ಟು ಲೆಮನನ್ನು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಆಯಿತು. ಒಂದೆರಡು ಸಲ ಈ ಥರ ಮಿಕ್ಸ್ ಕೊಟ್ಟು ಆಫ್ ಮಾಡ್ಕೊಂಡ್ರೆ ಅವಲಕ್ಕಿ ಒಗ್ಗರಣೆಗೆ ಹುಳಿ ರೆಡಿ ಆಗುತ್ತೆ. ಈ ಥರ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು 1 ಸೆಕೆಂಡ್ ಬಿಟ್ಕೊಂಡು ಆಫ್ ಮಾಡ್ಕೊಂಡ್ಬಿಟ್ರೆ. ನೋಡಿ ದೋಸೆಗೆ ಹಾಕ್ಕೊಳ್ಳೋಣ ಅಂಥೇಳಿ ಅಕ್ಕಿ ಮತ್ತು ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಒಂದು 4-5 ಸರಿ ವಾಶ್ ಮಾಡಿ ನೆನೆ ಹಾಕ್ಕೋಬೇಕು. ನೆನೆ ಹಾಕುವಾಗ ಸ್ವಲ್ಪ ಮೆಂತ್ಯ ಸಹ ಹಾಕ್ಕೋಬೇಕು ಸ್ವಲ್ಪನೇ. ಮತ್ತು ಹಾಗೆ ಇದಕ್ಕೆ ಅವಲಕ್ಕಿ ಸ್ವಲ್ಪ ನೆನೆಸಿ ಇಟ್ಕೊಂಡ್ಬಿಡ್ತೀನಿ ಇದ್ರ ಜೊತೆಗೇ ಸಪ್ರೇಟಾಗಿ. ನೋಡಿ ಇದನ್ನ ವಾಶ್ ಮಾಡಿ ತೊಗೋತೀನಿ. ಅವಲಕ್ಕಿ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ. ಇವಿಷ್ಟು ಈವ್ನಿಂಗ್ನ ಮಿಕ್ಸಿ ಮಾಡ್ಕೋಬೇಕು. ಅಲ್ಲಿವರೆಗೂ ಸ್ವಲ್ಪ ನೆನೆಯಲಿ. ನೋಡಿ ಇಷ್ಟನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೀಗ ಒಂದು ಸ್ವಲ್ಪನೇ ಮೆಂತ್ಯ ಹಾಕೋತೀನಿ. ನೋಡಿ ಇಷ್ಟೇ ಸಾಕು, ಇಷ್ಟು ಮೆಂತ್ಯ ಸಾಕು. ಇಷ್ಟೇ ಹಾಕ್ಕೊಂಡು ನೆನೆ ಇಟ್ಬಿಡಬೇಕು. ನೋಡಿ ನೀಟಾಗಿ ಕ್ಲೋಸ್ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕು. ಇದು ಈವ್ನಿಂಗ್ ಮಿಕ್ಸಿ ಮಾಡ್ಕೋಬೇಕು. ಇಷ್ಟೇ ಪಡ್ಡು ದೋಸೆಗೆ ನೆನೆ ಹಾಕಿದ್ದೀನಿ. ನೋಡಿ ಮೊಹರಂಗೆ ಅಂತ ಮಾರ್ಲಿ ಮಾಡಿದ್ವಲ್ಲ, ಇಷ್ಟು ಮಾರ್ಲಿ ಉಳ್ಕೊಂಡಿದೆ. ತುಂಬ ಚೆನ್ನಾಗಾಗಿತ್ತು. ಎಲ್ಲರೂ ತಿನ್ಕೊಂಡಿದ್ವಿ. ಇಷ್ಟು ಮಾತ್ರ ಉಳಿದಿದೆ. ನೋಡಿ ಕೆಳಗಡೆ ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ಇಲ್ಲಾಂದರೆ ಇರುವೆ ಎಲ್ಲ ಹತ್ಕೊಂಡ್ಬಿಡುತ್ತೆ. ಹಾಗಾಗಿ ನೀರು ಹಾಕಿಟ್ರೆ ಏನೂ ಆಗೋಲ್ಲ. ಹಾಗಾಗಿ ಇಷ್ಟು ಉಳಿದಿದೆ. ನೋಡಿ ಈ ಥರ ತಟ್ಟೆಯಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ನನ್ನ ಮಗಳಿಗೆ ರಾಗಿ ಸರಿನೂ ಆ್ಯಸ್ ಯೂಶ್ವಲ್ ಸೇಮ್ ಡೈಲಿ ಮಾಡಿದಾಗೆ ಮಾಡ್ಕೊತಿದ್ದೀನಿ. ಅವಳಿಗೆ ಡೈಲಿ ರಾಗಿ ಸರಿ ಒಂದು ಟೈಮ್ ಕೊಡ್ತೀನಿ. 2 ವರ್ಷದವರೆಗೂ ಕೊಡೋದು. ಆಮೇಲೆ ದೊಡ್ಡವಳಾದ್ಮೇಲೆ ಇದ್ದೇ ಇದೆ ಎಲ್ಲನೂ ತಿನ್ನೋದು. ಆವಾಗ ರಾಗಿ ಸರಿ ತಿನ್ನು ಅಂದರೂ ತಿನ್ನಲ್ಲ. ಹಾಗಾಗಿ 2 ವರ್ಷದವರೆಗೂ ಡೈಲಿ ಕೊಡ್ತೀನಿ ಅವಳಿಗೆ. ಇನ್ನೂ ನಿದ್ದೆ ಇದೆನಾ ನಿಮಗೆ? ಬುಜ್ಜಿ ಹಾಯ್ ಮಾಡು. ಹೆಡ್ಡಲ್ಲಿದ್ದು ಬುಜ್ಜಿ, ಹೆಡ್ ಸ್ಟಮಕ್ ಎಲ್ಲೈತಮ್ಮ? ಸ್ಟಮಕ್. ನೋಸ್ ಎಲ್ಲೈತೆ? ನೋಸ್. ಹ್ಯಾಂಡ್ ಎಲ್ಲೈತೆ? ಹ್ಯಾಂಡ್. ಇಯರ್ ಎಲ್ಲೈತೆ? ಸುಮ್ಮನೆ ಮನಿ. ಇಯರ್ ಎಲ್ಲೈತೆ ಬುಜ್ಜಿ? ಇಯರ್. ಗುಡ್ ಗರ್ಲ್. ಲೆಗ್ ಎಲ್ಲೈತೆ? ಲೆಗ್ ಬುಜ್ಜಿ. ಕಾಲು ಎಲ್ಲೈತಮ್ಮ? ಕಾಲು. ಕೈ ಎಲ್ಲೈತೆ? ಕೈ. ಮೌತ್ ಎಲ್ಲೈತೆ ಬುಜ್ಜಿ? ಮೌತ್ ಗೊತ್ತಿಲ್ಲ? ಇಷ್ಟೇ ಗೊತ್ತಾ ನಿನಗೆ? ಇಷ್ಟೇ ಗೊತ್ತು ನೋಡಿ ಫ್ರೆಂಡ್ಸ್. ಎಷ್ಟೊಂದು ಹೇಳ್ತಾಳೆ ನೀಟಾಗಿ. ಸ್ಟಮಕ್ ಒಂದು ಚೆನ್ನಾಗಿ. ಸ್ಟಮಕ್ ಎಲ್ಲೈತೆ ಬುಜ್ಜಿ? ಬುಜ್ಜಿ ನೋಡಿ ಅವಲಕ್ಕಿ ಒಗ್ಗರಣೆ ಈ ಥರ ರೆಡಿಯಾಗಿದೆ. ತುಂಬ ಚೆನ್ನಾಗಾಗಿದೆ. ಲೆಮನ್ ಎಲ್ಲ ಹಿಂಡಿದ್ವಲ್ಲ, ಸಖತ್ತಾಗಿ ಟೇಸ್ಟ್ ಬಂದಿದೆ. ನೋಡಿ ನಾವು ಒಂದೊತ್ತು ಟೇಸ್ಟ್ ಮಾಡಿ ನೋಡಿದೆ, ಚೆನ್ನಾಗಿದೆ. ಈಗ ಇವ್ರಿಗೆ ಮಕ್ಕಳಿಗೆ ಹಾಕ್ಕೊಂಡು ತಿನ್ನಿಸ್ತೀನಿ. ನೋಡಿ ಇದು ಆಗಿದೆ. ಇದನ್ನ ಕ್ಲೋಸ್ ಮಾಡಿ ಕಡೆ ಕೊಡ್ತೀನಿ. ಇದು ಮಕ್ಕಳಿಗೆ ಹಾಕ್ಕೊಂಡಿದ್ದೀನಿ. ಈಗ ತಿನ್ನಿಸ್ತೀನಿ ಅವ್ರಿಗೆ. ಅವರು ಫ್ರೆಶ್ ಅಪ್ ಆಗಿದ್ದಾರೆ. ಈಗ ಅವ್ರಿಗೆ ತಿನ್ನಿಸ್ತೀನಿ. ಟಿಫನ್ ಎಲ್ಲ ಮಾಡಿಸಿ 1 ಅವರ್ ಬಿಟ್ಟು ಇವರಿಬ್ಬರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇವತ್ತು ಪಲ್ಸ್ ಪೋಲಿಯೋ ಇದೆ ಅಲ್ಲ, 28th ಸಂಡೇ. ಹಾಗಾಗಿ ಪಲ್ಸ್ ಪೋಲಿಯೋ ಹಾಕ್ಸ್ಕೊಂಬರೋಣ ಅಂತ ಇಬ್ರಿಗೂ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಟಿಫನ್ ಮಾಡಿ ಎಲ್ಲ 1 ಅವರ್ ಆಗಿತ್ತು. ಹಾಗಾಗಿ ಟಿಫನ್ ಮಾಡಿಸಿ ಹಾಕ್ಸ್ಬಿಡೋಣ. ಮತ್ತು ಹಾಕ್ಸ್ಕೊಂಬಂದ್ಮೇಲೆ ಏನು ತಿನ್ನಿಸೋಂಗಿಲ್ಲ ಅಲ್ಲ. ಹಾಗಾಗಿ ತಿನ್ನಿಸ್ಬಿಟ್ಟೆ. ಲೇಟಾಗಿ ಸ್ನಾನ ಮಾಡಿಸಿ ಕರ್ಕೊಂಡು ಹೊರಟ್ವಿ. ಇಬ್ಬರನ್ನೂ ರೆಡಿ ಮಾಡಿ. ಪಲ್ಸ್ ಪೋಲಿಯೋ ನಮ್ಮ ಟೌನ್ಶಿಪ್ಪಲ್ಲಿ ಎಲ್ಲ ಏರಿಯಾ ಅಲ್ಲಿ ಇಲ್ಲಿ ಫುಲ್ ಜನ ಕೂತಿರ್ತಾರೆ. ಹಾಕಲಿಕ್ಕೆ ಒಂದು 15 ಮೆಂಬರ್ಸ್ ಹಾಗೆಲ್ಲ ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಕೂತ್ಕೊಂಡಿರ್ತಾರೆ ಪೋಲಿಯೋ ಹಾಕಲಿಕ್ಕೆ. ಹಾಗಾಗಿ ತೊಂದರೆ ಇಲ್ಲ. ನಮ್ಮ ಬಿಲ್ಡಿಂಗ್ ಕೆಳಗೆ ಬಂದ್ರೇ ಇಲ್ಲಿಗ ಎಂಟ್ರೆನ್ಸ್ಗೆ ಕೂತ್ಬಿಟ್ಟಿದ್ರು.
ತೊಂದರೆ ಇಲ್ಲ, ಅಲ್ಲಿ ಇಲ್ಲಿ ಹೋಗ್ಬೇಕು ಅನ್ನೋದಿಲ್ಲ, ಇಲ್ಲೇ ಇರ್ತಾರೆ. ಹಾಗಾಗಿ ನೋಡಿ ಪ್ರತಿ ಬಾರಿ ಹಾಕಿಸಿ ಅಂತ ಎಲ್ಲ ಹೇಳಿದರು. 2 ಡ್ರಾಪ್ ಹಾಕ್ತಾರಲ್ಲ ಹಾಕ್ಸ್ಕೊಂಡು, ನನ್ನ ದೊಡ್ಡ ಮಗಳಿಗೆ ಚಿಕ್ಕವಳು ಏನು ಹಾಕ್ತಾರೋ ಅಂತ ಭಯಪಟ್ಬಿಟ್ಟಿದ್ಲು. 2 ಡ್ರಾಪ್ ಅಷ್ಟೇ ಹಾಕಿದ್ರು. ಭಾಳ ಪ್ರೋಟೀನ್ ಅಲ್ವಾ, ಮರಿಬಾರ್ದು, ಮಿಸ್ ಮಾಡದೆ ಹಾಕಿಸ್ಬೇಕು. ಎಲ್ಲ ಮಕ್ಳಿಗೂ 1 ವರ್ಷದಿಂದ 5 ವರ್ಷದ ಮಕ್ಕಳಿಗೆ ಹಾಕಿಸ್ಬೇಕು. ನನ್ನ ಚಿಕ್ಕ ಮಗಳಿಗೆ 1.5 ವರ್ಷ, ದೊಡ್ಡ ಮಗಳಿಗೆ 4 ವರ್ಷ. ಹಾಗಾಗಿ ಹಾಕ್ಸಿದ್ವಿ. ನನ್ನ ಮಗಳು ನೇಲ್ ಪಾಲಿಷ್ ಹಾಕ್ತಿದ್ದಾರೆ ಅಂದ್ಕೊಂಡ್ಬಿಟ್ಟಿದ್ದಾಳೆ. ನೇಲ್ ಪಾಲಿಷ್ ಮಮ್ಮಿ ಅಂತಿದ್ದಾಳೆ. ಆ ಮಾರ್ಕೆಲ್ಲ ಮಾಡಿದರು ಕೈಗೆ. ಇಬ್ರಿಗೂ ಹಾಕ್ಸ್ಕೊಂಡು ಬಂದ್ವಿ. ಇದು ಹಾಕ್ಸ್ಕೊಂಡ್ಮೇಲೆ ಒಂದು 1/2 ಅವರ್ ನೀರು ಊಟ ಏನು ತಿನ್ನಬಾರ್ದಲ್ಲ, ಹಾಗಾಗಿ ಎಲ್ಲನೂ ಮಾಡಿಸ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಹಾಕ್ಸ್ಕೊಂಡು ಇಬ್ಬರು ಬಂದರು. ನಾನು ಎಲ್ಲಿ ಚಿಕ್ಕವಳು ಅಳ್ತಾಳೆ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ಓದಿಯಾರು ಹತ್ತಿದ್ಲು. ಈ ಸರಿ ಪರವಾಗಿಲ್ಲ, ಇಬ್ಬರೂ ಚೆನ್ನಾಗಿ ನೀಟಾಗಿ ಹಾಕ್ಸ್ಕೊಂಡು ಹೊರಟ್ವಿ. ಹೋಗ್ತಾನೆ ಈಗ ಪಾರ್ಕಲ್ಲಿ ಆಡ್ತೀನಿ ಅಂತೇಳಿ ಮನೆಗೇನೆ ಬರಲಿಲ್ಲ, ಅಲ್ಲೇ ಆಡ್ತಾ ನಿಂತ್ಬಿಟ್ರು ಇಬ್ಬರೂ. ನೋಡಿ ಇಲ್ಲೇ ಆಟ ಆಡ್ತಾಯಿದ್ರು ಸ್ವಲ್ಪ ಹೊತ್ತು. ನಾನು ತೋರಿಸಿ ಈಗ ಅಂತ ಕೇಳ್ತಿದ್ದೆ, ಈಗ ತೋರಿಸ್ತಾನೆ ಇಲ್ಲ. ಆದ್ರೆ ನೋಡಿ ಈಗ ಎಷ್ಟು ಚೆನ್ನಾಗಿ ಹಾಕ್ಸ್ಕೊಂಡಿದ್ದಾರೆ ಇಬ್ಬರೂ. ಇಬ್ಬರೂ ಹಾಕ್ಸ್ಕೊಂಡು ಬಂದ್ವಿ. ನಮ್ಮ ಹಸ್ಬೆಂಡು ಸಹ ಮನೇಲಿದ್ದರು, ಡ್ಯೂಟಿ ಮಧ್ಯಾಹ್ನ ಇತ್ತು. ಹಾಗಾಗಿ ಇಬ್ಬರು ಹೋಗಿ ಕೆಳಗೆ ಅಲ್ಲ ಅಂಥೇಳಿ ಹಾಕ್ಸ್ಕೊಂಡು ಮತ್ತು ಸ್ವಲ್ಪ ಇವರಿಬ್ಬರನ್ನೂ ಇಲ್ಲೇ ಆಟಾಡಿಸ್ಕೊಂಡು, ಸ್ವಲ್ಪ ಬಿಸಿಲು ಬರೋದು ಹಾಗೆ ನೆರಳು ಬರೋದು ಈ ಥರನೇ ಆಗ್ತಾಯಿತ್ತು. ನೋಡಿ ಈಗ ಬಿಸಿಲಿಲ್ಲ, ಇನ್ನು ಸ್ವಲ್ಪ ತಡೆದು ಬಿಸಿಲು ಬಂದುಬಿಟ್ಟಿರುತ್ತೆ. ಹೀಗೇ ಮಾಡ್ತಾಯಿತ್ತು ಕ್ಲೈಮೇಟ್. ನೋಡಿ ಈಗ ಆಲ್ರೆಡಿ ಬಿಸಿಲಿದೆ, ಹೀಗೆ ಹೋಗೋದು ಬರೋದು ಮಾಡ್ತಾಯಿತ್ತು ಬಿಸಿಲು. ಅದಕ್ಕೆ ಬಿಸಿಲಿದೆ ಅಮ್ಮ, ಬೇಡ ಬರ್ರಿ ಹೋಗೋಣ ಅಂಥೇಳಿ ಮತ್ತೆ ಸ್ವಲ್ಪ ಹೊತ್ತು ಕರ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟು ನಮ್ಮ ದೊಡ್ಡ ಮಗಳಿಗೆ ಈಗ LKG ಅಲ್ವಾ, ಹೋಮ್ವರ್ಕ್ ಕೊಟ್ಟಿದ್ದರು. ಏನು ಹೋಮ್ವರ್ಕ್ ಅಂದರೆ ಇದೆ, ಫೋಟೋನ ಪೇಸ್ಟ್ ಮಾಡಬೇಕು, ಫ್ಯಾಮಿಲಿ ಫೋಟೋಸ್ ಅಂತೇಳಿ ಕೊಟ್ಟಿದ್ದರು. ಹಾಗಾಗಿ ನಮ್ಮ ಮನೆಯವರು ಪಾಸ್ಪೋರ್ಟ್ ಪಿಕ್ಚರ್ ಏನು ಹಚ್ಚೋದು, ಜೆರಾಕ್ಸೇ ತೊಗೊಂಬಂದ್ಬಿಡ್ತೀನಿ, ಕಲರ್ ಜೆರಾಕ್ಸು ಹಚ್ಚಿಬಿಡೋಣ ಅಂತೇಳಿ ಅವ್ರು ಹೋಗಿ ಮತ್ತೆ ಕಲರ್ ಜೆರಾಕ್ಸ್ ಮಾಡ್ಕೊಂಬಂದಿದ್ರು. ಹಾಗಾಗಿ ಈ ಫೋಟೋಸ್ನೇ ಪೇಸ್ಟ್ ಮಾಡ್ತಾಯಿದ್ದೀವಿ. ಗಮ್ ತೊಗೊಂಡು ನಾವು 4 ಮಂದಿ ಫೋಟೋ, ನನ್ನ ಚಿಕ್ಕ ಮಗಳು, ದೊಡ್ಡವಳು, ನಾನು, ನಮ್ಮ ಹಸ್ಬೆಂಡ್ ಇಷ್ಟೇನೆ. ಹಾಗಾಗಿ ಇದು ಫೆವಿಸ್ಟಿಕ್ ಇದು ಗಮ್ ತೊಗೊಂಬಂದು ಹಚ್ಚಿದ್ವಿ. ಅದು ಮತ್ತೆ ಹಚ್ಚಿ ಬರೆದು ಕೊಡು ಅಂತೆಲ್ಲ ಮೆಸೇಜ್ ಹಾಕಿದ್ರು. ಹಾಗಾಗಿ ಫೋಟೋಸ್ ಎಲ್ಲ ಹಚ್ಬಿಟ್ಟು ಬರೆದು ಎಲ್ಲ ರೆಡಿ ಮಾಡಿಟ್ವಿ. ಮತ್ತು ಮಂಡೇ ಸ್ಕೂಲ್ ಸ್ಟಾರ್ಟ್ ಅಲ್ವಾ, ಅದಕ್ಕೆ ಕಲರಿಂಗ್ ಎಲ್ಲ ಕೊಟ್ಟಿದ್ರು, ಅದೆಲ್ಲ ಮಾಡಿಬಿಟ್ಟಿದ್ಲಿ. ಇದೊಂದೇ ಫೋಟೋ ಹಚ್ಚೋದೊಂದಿತ್ತು. ಹಾಗಾಗಿ ಎಲ್ಲನೂ ಅವಳಿಗೆಲ್ಲ ಬರೋಲ್ಲಲ್ಲ, ನಾನೇ ಹಚ್ತಾಯಿದ್ದೆ. ಈ ಪಾಸ್ಪೋರ್ಟ್ ಫೋಟೋ ಬೇಡ ಅಂಥೇಳಿ ಈ ಥರ ಮಾಡಿಸ್ಕೊಂಬಂದ್ರೆ ನಮ್ಮ ಹಸ್ಬೆಂಡು, ಈ ಥರನೇ ಕಲರ್ ಜೆರಾಕ್ಸಲ್ಲಿ ಅವನೇ ನೀಟಾಗಿ ಕಟ್ ಮಾಡಿಕೊಂಡು ನಾನೇ ಹಚ್ತಾಯಿದ್ದೀನಿ. ನೋಡಿ ಫಸ್ಟ್ ಅವಳದ್ದು ಹಚ್ಚಿದ್ದೀನಿ, ನೆಕ್ಸ್ಟು ನಮ್ಮ ಹಸ್ಬೆಂಡ್ ಹಚ್ತೀನಿ, ನೆಕ್ಸ್ಟು ನಂದು, ಲಾಸ್ಟ್ ನಮ್ಮ ಕೆಳಗೆ ಬುಜ್ಜಿದು ಚಿಕ್ಕ ಮಗಳದು. ಇಷ್ಟೇ ಅಲ್ಲ ಫ್ಯಾಮಿಲಿ, ನಮ್ಮ 4 ಮೆಂಬರ್ಸ್. ಹಾಗಾಗಿ ಇಷ್ಟದು ಹಚ್ಚಿದ್ದೀನಿ. ನೋಡಿ ಇಲ್ಲಿ ನಮ್ಮ ಹಸ್ಬೆಂಡು, ಈ ಸೈಡ್ಗೆ ನಂದು, ಕೆಳಗಡೆ ಬುಜ್ಜಿದು, ಇಷ್ಟು ಜನದ್ದು ಹಚ್ಚಿ. ಇವರು ಹೋಮ್ವರ್ಕ್ ಕೊಡ್ತಾರೆ, ಅವ್ರಿಗೆ ಕೊಡ್ತಾರೋ ನಮಗೆ ಕೊಡ್ತಾರೋ ಗೊತ್ತಾಗಲ್ಲ. ಈ ಥರ ಎಲ್ಲ ನಾವೇ ಮಾಡಬೇಕು. ಅವ್ರು ಚಿಕ್ಕವಳಿದ್ದಾಳೆ, ಏನು ಬರುತ್ತೆ ಅಂಥೇಳಿ ನಾನೇ ಕಟ್ ಮಾಡಿ ಹಚ್ಚಿದೆ. ನೋಡಿ ಈ ಥರ ಹಚ್ಚಿದ್ದೀವಿ. ಆ ಫೋಟೋಸ್ ಎಲ್ಲ ಫೋನಲ್ಲೇ ನಮ್ಗೆ ಯಾವ ಬೇಕೋ ಅದನ್ನೇ ತೊಗೊಂಡೋಗಿ ಕಲರ್ ಜೆರಾಕ್ಸ್ ಮಾಡ್ಕೊಂಬಂದರು. ನೋಡಿ ಈ ಥರ ಈ ಕಡೆ ನಂದು ಹಚ್ತೀನಿ, ಲಾಸ್ಟ್ಗೆ ಬುಜ್ಜಿದು ಹಚ್ಚಿ ರೆಡಿ ಆಗುತ್ತೆ. ನಮ್ಮ ಹಸ್ಬೆಂಡ್ ಬರೀತಾರೆ, ಅವ್ರ ಹತ್ರ ಬರ್ಸ್ಕೊಂಡು ಎಲ್ಲ ರೆಡಿ ಮಾಡಿಟ್ಟೆ. ಮಂಡೆಗೆ ಎಲ್ಲ ಬ್ಯಾಗ್ ರೆಡಿ ಮಾಡಿ ಕಳಿಸ್ಬೇಕಲ್ಲ ಅವಳಿಗೆ. ಹಾಗಾಗಿ ಎಲ್ಲ ಹೋಮ್ವರ್ಕ್ ಮುಗೀತು ಅವಳದು. ಸಂಡೆಗೆ ಕ್ಲೋಸ್ ಆಯಿತು. ಮಂಡೇ ಎಲ್ಲ ಅವಳಿಗೆಲ್ಲ ಬ್ಯಾಗ್ ರೆಡಿ ಮಾಡಿ ಮಾರ್ನಿಂಗ್ ರೆಡಿ ಮಾಡಿ ಕಳಿಸ್ಬೇಕು. ನೋಡಿ ಈಗ ಬರಿತಿದ್ದೀವಿ. ಅವಳ ಹೆಸ್ರಿಗೆ ಮೀ ಅಂತ ಬರೆದಿದ್ದೀವಿ, ಅವಳ ಫೋಟೋಗೆ. ಇಲ್ಲಿ ಡ್ಯಾಡಿ, ಆ ಕಡೆ ನನಗೆ ಮಮ್ಮಿ, ಬುಜ್ಜಿಗೆ ಸಿಸ್ಟರ್ ಅಂತ ಬರೆದು ಹಾಕಿದ್ವಿ. ನಮ್ಮ ಹಸ್ಬೆಂಡ್ ಬರೀತಿದ್ದಾರೆ ನೋಡಿ. ಈ ಥರ ಬರೆದು ರೆಡಿ ಮಾಡಿಟ್ವಿ. ಅವಳು ಫೋಟೋಸ್ ಎಲ್ಲ ನೋಡಿ ಭಾಳ ಖುಷಿಯಾಗ್ಬಿಟ್ಲು. ಮಮ್ಮಿ ಫೋಟೋಸಾ ಅಂತೇಳಿ, ಫೋಟೋಸ್ ಹಚ್ಲಿಕ್ಕೆ ಹೇಳಿದಾರಮ್ಮ, ಹಂಗಾಗಿ ಹಚ್ಚಿದ್ದೀವಿ ಅಂದ. ಹೌದಾ, ನಾಳೆ ಮ್ಯಾಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ರು. ಓಕೆ, ನಾಳೆ ಹೋಗಿ ತೋರಿಸು, ಹೋಮ್ವರ್ಕ್ ಇದು ಅಂತ ಹೇಳಿದ್ವಿ. ನಾಳೆ ಹೋಗಿ ತನ್ನ ಫ್ರೆಂಡ್ಸ್ಗೂ ತೋರಿಸ್ತಾಳಂತೆ, ಇದು ನನ್ನ ತಂಗಿ ಅಂತೇಳಿ ತೋರಿಸಮ್ಮ ಅಂದೆ. ಈಗೆಲ್ಲ ರೆಡಿ ಆಯಿತು ನೋಡಿ. ಇದು ಈಗ ರೆಡಿ ಮಾಡಿ ಅವಳು ಬ್ಯಾಗ್ ಹಾಕಿ ಇಟ್ಟೆ. ಇಷ್ಟೇ ನೋಡಿ ಇವತ್ತಿನ ವೀಡಿಯೋ. ಏನು ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ, ಇಷ್ಟೇನೆ. ಬೆಳಗ್ಗೆ ಮಾರ್ನಿಂಗ್ ಟಿಫನ್ನು, ಪೋಲಿಯೋ ಹಾಕ್ಸಿದ್ದು, ಮತ್ತು ಇವಳು ಹೋಮ್ವರ್ಕ್ ಇದಿತ್ತು ಅಂಥೇಳಿ ಇಷ್ಟನ್ನು ತೋರಿಸಿದ್ದೀನಿ. ಈ ಥರ ರೆಡಿ ಆಯಿತು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.